ಕ್ಷೇತ್ರಗಳಾದ ನಾಗಮನೆ, ಕೋಡ್ಗಲ್, ತಪ್ಸರೆ ಮತ್ತು ಕಂಬುದಬೋಳಿ, ಪಾದ್ದಾರೆ, ಸತ್ಯವಂತೆ ಶರಣೆ, ಶಂಕಮುಂದ ಗದ್ಗೆ ಇವೆಲ್ಲ ಕ್ಷೇತ್ರಗಳಲ್ಲಿ ಸುಮಾರು ನಮಗೆ ಒಂದು ವಾರದಿಂದ ಭಕ್ತಾದಿಗಳು ಕರೆ ಮಾಡ್ತಾ ಇದ್ದಾರೆ. ನಾನು ನಂಬರ್ ತಗೊಂಡು ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿ ಅರಣ್ಯ ಇಲಾಖೆಯಿಂದ ಆ ಒಂದು ಕ್ಷೇತ್ರಗಳಿಗೆ ತಡೆ ಆಜ್ಞೆ ಹೊಡಿದ್ದಾರೆ. ಏನಕ್ಕೆ ಅಂತ ಯಾವ ಮಾಹಿತಿ ಇನ್ನೂ ನಮಗೆ ಕೂಲಂಕುಷ ಮಾಹಿತಿಗಳು ಬಂದಿಲ್ಲ. ಆದರೆ ಯಾವ ಕಾರಣಕ್ಕೆ ಏನಕ್ಕೆ ಇವರು ಭಕ್ತಾದಿಗಳಿಗೆ ಈ ಥರ ತೊಂದರೆ ಕೊಡ್ತಾರೆ ಅನ್ನೋದು ಗೊತ್ತಾಯ್ತಾ ಇಲ್ಲ. ಏನಕ್ಕೆ ಅಂದರೆ ನಾಗಮಲೆ ಕ್ಷೇತ್ರಕ್ಕೆ ನಾವು ನೋಡ್ದಂಗೆ ಒಂದು ಮೊದಲು ಜೀಪ್ ವ್ಯವಸ್ಥೆ ಇತ್ತು. ಆ ಜೀಪ್ ವ್ಯವಸ್ಥೆಯಲ್ಲಿ ಒಂದು ಸೀಟ್ಗೆ 50 ರೂಪಾಯಿ ಅಂತ ತಗೋತಾಯಿದ್ರು. ಈಗೇನಾಗಿದೆ, ನಾಗಮಲೆಗೆ ನಡ್ಕೊಂಡು ಹೋಗ್ಬೇಕಾದ್ರೆ 200 ರೂಪಾಯಿ ಮಾಡಿದ್ದಾರೆ. ಈ ದುಡ್ಡು ಅದು ಎಲ್ಲಿಗೆ ಹೋಗುತ್ತೋ, ಯಾವ ಅರಣ್ಯ ಇಲಾಖೆ ಹೋಗುತ್ತೋ, ಸರ್ಕಾರಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಆದರೆ ಇದು ಭಕ್ತರಿಗಂತೂ ಭಾರಿ ಮೋಸ. ಅದು ಮಲೆ ಮಹದೇಶ್ವರ ಭಕ್ತರು ಬರೋರೆಲ್ಲ ಬಡವರು. ಇದರಿಂದ ಇವರು 200 ರೂಪಾಯಿ ತಗೋತಾ ಇರೋದು ಭಾರಿ ಖಂಡನೀಯ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಇವತ್ತೊಂದು ಧನುರ್ಮಾಸದ ಪೂಜೆ ಪ್ರಯುಕ್ತ 16 ಮತ್ತು 17ನೇ ತಾರೀಕು ತಪ್ಸರೆ ಕ್ಷೇತ್ರದಲ್ಲಿ ಶ್ರೀ ಸಾಲೂರು ಮಠದ ಪರಮಪೂಜ್ಯ ಶ್ರೀ ಶಾಂತಮಲ್ಲಿಕಾರ್ಜುನ ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಪೂಜೆ ಹಮ್ಮಿಕೊಂಡಿರ್ತಾರೆ. ಆ ಪೂಜೆಗೆ ನಾನು ವಿಸಿಟ್ ಮಾಡೋದ್ರಿಂದ ಪೂಜೆ ಮುಗಿಸ್ಕೊಂಡು ಇಲ್ಲಿ ಸುಮಾರು ಭಕ್ತರುಗಳು ಬಂದಿದ್ದಾರೆ ಮತ್ತು ಗ್ರಾಮಸ್ಥರಿದ್ದಾರೆ. ಅವ್ರ ಕೈಲಿ ಏನು ಮಾಹಿತಿ ಮತ್ತು ಯಾವ ರೀತಿ ಏನಕ್ಕೆ ಅವರು ಅರಣ್ಯ ಇಲಾಖೆಗೆ ಹಿಂಗೆ ಮಾಡ್ತಾ ಇದ್ದಾರೆ, ಭಕ್ತಾದಿಗಳ ಒಂದು ಭಕ್ತಿಗೆ ಒಂದು ಮಸಿ ಅಂತಲೇ ಹೇಳ್ಬೋದು. ಏನಕ್ಕೆ ನಡ್ಕೊಂಡು ಹೋಗೋಕ್ಕೆ 200 ರೂಪಾಯಿ ತಗೊಳ್ಳೋದು ಯಾವುದೇ ರೀತಿ ಇದು ವಿಚಾರಗಳಲ್ಲ. ಆದರೆ ಯಾವ ರೀತಿ ಅನ್ನೋದನ್ನ ನಾನು ನಿಮಗೆ ಇಲ್ಲೇ ಗ್ರಾಮಸ್ಥರಿದ್ದಾರೆ ಮತ್ತು ಭಕ್ತಾದಿಗಳಿದ್ದಾರೆ, ಅವ್ರನ್ನ ಒಂದು ನಿಮಿಷ ಮಾತಾಡಿಸ್ತೀನಿ. ನಮಸ್ತೆ. ಮತ್ತೆ ನಿಮ್ಮ ಹೆಸರು? ನಾವು ಸ್ಥಳೀಯರು. ಯಾವ ಊರು? ದೊಡ್ಡಾಣೆ. ದೊಡ್ಡಾಣೆ. ನಾವು ತಪ್ಸಾರ ಕ್ಷೇತ್ರಕ್ಕೆ ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಈ ಗ್ರಾಮಗಳು ಏನಿದೆ, ಕುಕ್ಬರೆ, ತೋಕರೆ, ದೊಡ್ಡಣೆ, ಈ ಮಲೆ ಮಹದೇಶ್ವರನ ಬೆಟ್ಟ ಸುತ್ತಮುತ್ತ ಇದು ಬ್ರಿಟಿಷ್ ಕಾಲದಿಂದನೇ ಇರುವಂತಹ ಗ್ರಾಮಗಳು, ಕಂದಾಯ ಘೋಷಿತ ಗ್ರಾಮಗಳು. ಇಲ್ಲಿ ಫಾರೆಸ್ಟ್ ಅವ್ರದ್ದು ಏನು ಇದಿಲ್ಲ. ಈ ಗ್ರಾಮಗಳಲ್ಲಿ ಯಾರೇ ಬಂದ್ರು ತಂಗಬಹುದು. ಆದ್ರೆ ದಾರಿ ನಮ್ದು ಅಂತ ಹೇಳಿ, ಕಾರ್ಡ್ ನಮ್ದು ಅಂತ ಹೇಳಿ ಭಕ್ತಾದಿಗಳಿಗೆ ಹೊರಗಡೆಯಿಂದ ಬರೋರಿಗೆ ಅವಕಾಶ ಕೊಡ್ತಾ ಇಲ್ಲ. ಇದು ಅನ್ಯಾಯ. ಯಾಕಂತಂದ್ರೆ ನೀವು ಕಾಡೊಳಗಡೆ ನೀವು ಆ ದಾರಿ ಬಿಟ್ಟು ಕಾಡೊಳಗಡೆಗೆ ಹೋದಾಗ ನೀವು ಅತಿಕ್ರಮಣ ಪ್ರವೇಶ ಕೇಸ್ ಹಾಕ್ಬೇಡಿ. ಅಂದ್ರೆ ದಾರಿನಲ್ಲಿ ಬರೋರಿಗೆ ಕೇಸ್ ಹಾಕ್ಬೇಡಿ. ನಿಮಗೆ ಗ್ರಾಮದಲ್ಲಿ ತಂಗುವಂತವ್ರಿಗೆ ಕೇಸ್ ಹಾಕ್ಬೇಡಿ. ಯಾಕೆಂತಂದ್ರೆ ಕಂದಾಯ ಘೋಷಿತ ಗ್ರಾಮಗಳು. ಇಲ್ಲಿ ನಾವು ಜೀವನ ಮಾಡಬೇಕು ಅಂತಂದ್ರೆ ನಮಗೆ ಹೊರಗಡೆ ಜನ ಬೇಕು. ಹೊರಗಡೆಯವರು, ಒಳ್ಳೆಯವರು, ಕೆಟ್ಟವರು ಯಾರೇ ಇರ್ಬೋದು, ಭಿಕ್ಷುಕ ಇರ್ಬೋದು ಅಥವಾ ಕಂಸಾಳೆಯವನ ಇರ್ಬೋದು. ನಮಗೆ ಹಿಂದೆ ಬರ್ತಾ ಇದ್ರು, ಎಳೂರಂತ ಮದ್ದು ಕೊಡಕ್ ಬರ್ತಾ ಇದ್ರು, ಗಂಟೆ ಹೊಡಿಯೋರು ಬರ್ತಾ ಇದ್ರು, ಮತ್ತೆ ಭಿಕ್ಷಾಟನೆ ಮಾಡೋರು ಬರ್ತಾ ಇದ್ರು, ಒಳ್ಳೆಯವ್ರು ಬರ್ತಾ ಇದ್ರು, ಕೆಟ್ಟವ್ರು ಬರ್ತಾ ಇದ್ರು, ಎಲ್ಲರೂ ಬರ್ತಾ ಇದ್ರು. ಆದ್ರೆ ಕಂದಾಯ ಘೋಷಿತ ಗ್ರಾಮಗಳಿಗೆ ಬರ್ಬೋದು, ಏನಿಲ್ಲ, ಇದು ನಿಮ್ದೇನಲ್ಲ. ಹಾಗಾಗಿ ಅವಕಾಶ ಮಾಡ್ಕೊಡಿ. ಮತ್ತೆ ರಾಜಕಾರಣಿಗಳಿಗೆ ಮಾತ್ರ ಏನೋ ಅವರ ಬಾಲ ಅಳ್ಳಾಡ್ಸ್ಕೊಂಡು ಚಳಿಯಿಂದನೇ ಬರ್ತಿದ್ದೀರಾ, ಅವರು ಎಲೆಕ್ಷನ್ ಟೈಮಲ್ಲಿ ಅವ್ರಿಗೆ ಗೈಡಾಗಿ ನಿಂತ್ಕೊಂತೀರಾ, ಎಲ್ಲ ಮಾಡ್ಕೊಡ್ತೀರಾ. ಬೇರೆಯವ್ರ ಭಕ್ತಾದಿಗಳು ಬಂದ್ರೆ ಭಕ್ತಾದಿಗಳನ್ನ ಯಾಕೆ ತಡೀತೀರಾ? ತಡಿಬೇಡಿ. ನಿಮ್ದೇನಾದ್ರೂ ದಾರಿ ಬಿಟ್ಟು ಕಾಡೊಳಗಡೆಗೆ ಹೋದ್ರೆ ನೀವೇನಾದ್ರೂ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ. ಆದ್ರೆ ಇದು 77 ಮಲೆನಲ್ಲಿ ಹೆಜ್ಜೆಜ್ಜೆಗೂ ಮಲೆ ಮಹದೇಶ್ವರ ಸ್ವಾಮಿಯವರ ಪಾವಡ ಇದೆ. ಆ ಪಾವಡ ಭಕ್ತಾದಿಗಳಿಗೆ ಮಲೆ ಮಹದೇಶ್ವರ ಇವತ್ತು ನೀವು ಮಾಡೋಕ್ಕಾಗಲ್ಲ. ಅದರಲ್ಲಿ ನೀವು ಒಂದು ಕಣ ಮಾಡಿ ನೀವು ಕೊಡುವಂಥ ಶಿಕ್ಷೆಗೆ ನಾವು ಆದ್ರೆ ಆ ಮಹದೇಶ್ವರರು ಮಾಡಿದ್ದಾರೆ ನೋಡಿ, ಒಂದೊಂದು ಇದನ್ನ ಪವಾಡಗಳು ಮಾಡಿದಾರಲ್ಲ, ಅದ್ರಲ್ಲಿ ನೀವು ಮಾಡಿ ತೋರಿಸಿ ನೋಡೋಣ. ಸಾಧ್ಯನೇ ಇಲ್ಲ. ಅವನು ಭಗವಂತ ಹೆಜ್ಜೆಜ್ಜೆಗೂ ಮಾಡಿದ್ದಾನೆ. ನಾನು ಬೇಕಾದ್ರೆ ಆ ಒಂದು ಗುರುತುಗಳನ್ನ ತೋರಿಸ್ಕೊಡ್ತೀನಿ. ನಾವು ಉಳು ಮಾನವರು, ನಿಮ್ದೇನೋ ಆಟ ನಡೆಯಲ್ಲ. ಇವತ್ತು ನಿಮ್ದು ತಾತ್ಕಾಲಿಕವಾಗಿರ್ಬೋದು, ಆದ್ರೆ ಮಾದಪ್ಪನ ಭಕ್ತಾದಿಗಳಿಗೆ ಮತ್ತೆ ಅವನ ಪೂಜೆ ಮಾಡುವಂತ ಜನಾಂಗಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬೇಡಿ. ಮಾದಪ್ಪ ಸಹಿಸಲ್ಲ, ನಿಮ್ಮನ್ನ ಉದ್ಧಾರ ಮಾಡಲ್ಲ. ಈಗ ಏನು ಅಂತ ಹೇಳಿದ್ರೆ ಮಾದೇವರೇ, ಈಗ ಈ ಒಂದು ತಪ್ಸರಿಗಾಗಲಿ ನಾಗಮಲೆಗಾಗಲಿ ಈ ಒಂದು ತಡೆ ಅಂದರೆ ಈಗ ಭಕ್ತಾದಿಗಳು ಬರೆದು ಪೂಜೆ ಮಾದಪ್ಪನ ಸನ್ನಿಧಾನ ನೋಡೋಕ್ಕೆ ಪ್ಲಸ್ ಮಹದೇಶ್ವರ ದರ್ಶನ ಮಾಡೋದಕ್ಕೆ. ಆದರೆ ಈ ತಡೆ ಯಾವ ಒಂದು ಕಾರಣಕ್ಕೆ ಇವರು ಅರಣ್ಯ ಇಲಾಖೆ ಮಾಡಿದ್ದಾರೆ? ಇದು ಕಲಿಗಾಲದಲ್ಲಿ ಏನು ಇವ್ರದೊಂದು ದುಡ್ಡಿನ ಮದ ಮತ್ತೆ ಇವ್ರದೊಂದು ಅಧಿಕಾರದ ಮದ ಇದೆ ನೋಡಿ. ಇವ್ರದ್ದು ಪಾಪದ ಕೂಡ ಅಲ್ಲಿ ತುಂಬ್ತಾ ಇದೆ. ಎಲ್ಲಿ ಆ ಪಾಪದ ಕೂಡ ತುಂಬ್ತಾ ಇದೆ. ಆದ್ರೆ ಇವ್ರಿಗೆ ಗೊತ್ತಿಲ್ಲ, ನಮ್ಮ ಪಾಪದ ಕೂಡ ತುಂಬ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಪಾಪದ ಕೂಡ ತುಂಬ್ತಾ ಇರೋದ್ರಿಂದನೇ ಈ ಮಲೆ ಮಹದೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗುವಂತ ಭಕ್ತಾದಿಗಳಿಗೆ ತೊಂದರೆ ಕೊಡ್ತಾ ಇದ್ದೀರಾ. ಮತ್ತೆ ಸ್ಥಳೀಕರುಗಳಿಗೆ ತೊಂದರೆ ಕೊಡ್ತಾ ಇದ್ದೀರಾ. ನಿಮಗೆ ಕರೆಂಟ್ ಕೊಡಲ್ಲ, ರೋಡ್ ಕೊಡಲ್ಲ ಅಂತೇಳಿ ನಮ್ಮ ಜೀವನಕ್ಕೆ ಕುತ್ತು ತಂದಿದ್ದೀರಾ ನೀವು. ಯಾಕೆ ಅಂತಂದ್ರೆ ನಾವು ಮುಳ್ಳಿಲ್ದಿದ್ದ ಮರಗಳು, ಸ್ಥಳೀಕರು ಮುಳ್ಳಿಲ್ದಿದ್ದ ಮರಗಳು. ನಾವು ಸಸ್ಯಾಹಾರಿಗಳು, ಎಲ್ಲ ಮಾಂಸಾಹಾರಿಗಳಲ್ಲ. ನಾವು ಸಸ್ಯಾಹಾರಿಗಳು ಇರೋದು. ನಾವು ಶಿವನ ಭಕ್ತರು ಆದ್ರಿಂದ ನಾವು ಹೇಳ್ತಾ ಇದೀವಿ, ಶಿವನ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ. ನೀವು ಮಾಡಿ, ದುಡ್ಡು ಮಾಡಿ, ಬೇಡ ಅಂತ ಹೇಳಲ್ಲ. ಅದಕ್ಕೆ ಆದ ಕಾನೂನಿದೆ. ನೀವು ಗೇಟಲ್ಲಿ ಕುಂತ್ಕೊಂಡು ಟಿಕೆಟ್ ಮಾಡಿ ನೀಟ್ಗೆ ಅವ್ರಿಗೆ ಟೈಮಿಂಗ್ಸ್ ಕೊಡಿ, ಬರುವಂಥವ್ರಿಗೆ ಟೈಮಿಂಗ್ಸ್ ಕೊಡಿ, ಅವ್ರಿಗೆ ಗೈಡ್ ಕೊಡಿ.
ಕೊಟ್ಟು ನೀವೇನೇನು ಕೊಡಬೇಕು ಅದನ್ನು ಕೊಟ್ಟು ಆ ಒಂದು ಕಾರ್ಯಕ್ರಮಗಳನ್ನ ಮಾಡಿ ಸುಮ್ಮನೆ ಬಿಟ್ಟಿ ಕಾಸು ಹೊಡಿಬೇಡಿ. ಯಾಕೆ ಅಂತಂದರೆ ಅನ್ಯಾಯದಿಂದ ಸಂಪಾದನೆ ಮಾಡೋದು ಒಂದು ಕಾಲಕ್ಕೆ ಉಳಿಯುವುದು, ನ್ಯಾಯದಿಂದ ಅಳಿಯುವುದು. ನ್ಯಾಯದಿಂದ ಸಂಪಾದನೆ ಮಾಡೋದು ಉಳಿಯೋದು ಅಂತ, ಅನ್ಯಾಯದಿಂದ ಸಂಪಾದನೆ ಮಾಡೋದು ಉಳಿಯಲ್ಲ. ನಿಮ್ಮ ತಲೆಗೆ ಮಾತ್ರ. ಮಲೆ ಮಹದೇಶ್ವರ ಸ್ವಾಮಿ ಇತಿಹಾಸದಲ್ಲಿ ನಾವು ಎಂತೆಂಥವ್ರನ್ನೆಲ್ಲ ನೋಡಿದ್ದೀವಿ ನಮ್ಮ ಲೈಫಲ್ಲಿ. ನಮ್ಮ ಹಿಸ್ಟ್ರಿ ತಗೊಂಡ್ರೆ ಎಂತೆಂಥವ್ರ ಕಂತೆ ಕಿತ್ಕೊಂಡು ಹೊಂಟೋದ್ರು. ಧೂಳಿಪಟ, ನೀವು ಯಾವ ಲೆಕ್ಕ ಜುಜ್ಬಿ. ನಾನು ಸ್ಥಳೀಯನಾಗಿ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಮಲೆ ಮಹದೇಶ್ವರ ಸ್ವಾಮಿಯ ಯಾವುದೇ 77 ಮಲೆಯಲ್ಲಿ ಮಲೆ ಮಹದೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗುವಂಥ ಭಕ್ತಾದಿಗಳಿಗೆ ತೊಂದರೆ ಕೊಡಬೇಡಿ. ನೀವು ಮಲೆ ಮಹದೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗುವಂಥ ಭಕ್ತಾದಿಗಳಿಗೆ, ಸ್ಥಳೀಕರುಗಳಿಗೆ ತೊಂದರೆ ಕೊಟ್ಟರೆ ನಿಮಗೆ ಮುಂದೆ ಆಗುವಂಥ ಪರಿಣಾಮ ಶಿವನ ಒಂದು ಅವನ ಒಂದು ಕೆಂಗಣ್ಣಿಗೆ ಗುರಿ ಆಗ್ತೀರಾ. ನಿಮ್ಮ ಅಂಶನೇ ಉಳಿಯೋದಿಲ್ಲ. ಇದನ್ನ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಗುರುಗಳೇ. ಆಮೇಲೆ ಈಗ ನೀವು ಧಮ್ಕಿ ಹಾಕ್ತಾರಾ? ಈಗ ಕೆಲವರು ಭ್ರಷ್ಟಾಚಾರಿಗಳು ಧಮಕಿ ಹಾಕ್ತಾರೆ. ಏನಂತ ಹಾಕ್ತಾರೆ? ಏನಂತ, ನೀನು ಅಲ್ಲಿ ಹೋಗ್ಬಾರ್ದು, ನಮ್ಮ ಪರ್ಮಿಷನ್ನೇ ತಗೊಂಡು ಹೋಗ್ಬೇಕು. ಪರ್ಮಿಷನ್ ಎಲ್ಲಿಂದ ತಗೊಳಮ್ ಸ್ವಾಮಿ? ಪರ್ಮಿಷನ್ ತಗೊಳಮ್, ಓಕೆ. ಪರ್ಮಿಷನ್ ಕೊಡೋ ಸ್ಥಳ ಹೇಳಿ, ಇಂಥ ಜಾಗದಲ್ಲಿ ಪರ್ಮಿಷನ್ ಕೊಡ್ತೀನಿ. ಈಗ ನಾಗಮಲೆಗೆ 200 ರೂಪಾಯಿ ತಗೋತಾ ಇದಾರಲ್ಲ ಅರಣ್ಯ ಇಲಾಖೆ, ಅದೆಲ್ಲಿ ಕೊಡುತ್ತೆ? ಕಾಸೆಲ್ಲಿ ಇಸ್ಕೊತಾರೆ? ಟಿಕೆಟ್ ಎಲ್ಲಿ ಕೊಡ್ತಾರೆ? ಸ್ವಾಮಿ, ಇದು ಭ್ರಷ್ಟಾಚಾರ, ಇದು ಮೋಸ. ಈಗ ಹೇಗೆ ಅಂತಂದ್ರೆ, ಈಗ 200 ರೂಪಾಯಿ ಎಂತಕ್ಕೆ ತಗೋತೀರಾ? 200 ರೂಪಾಯಿ ಈಗ ತಗೊಂಡ್ಮೇಕೆ, ಈಗ ಒಂದು ಪದಾರ್ಥ ಇದೆ, ಆ ಪದಾರ್ಥಕ್ಕೆ ಒಂದು ಬೆಲೆ ಇದೆ. ಅದು ಕಾಸು ಕೊಟ್ಟಿರ್ತಾನೆ ಆ ಪದಾರ್ಥ ಕೈ ಕೊಡೋದು. ಸುಮ್ಮನೆ ಪದಾರ್ಥ ಇಲ್ಲದೆ ನಿಮಗೆ ಬಿಟ್ಟಿಯಾಗಿ ನಡ್ಕೊಂಡೋಗಿ ಬರೋಕ್ಕೆ 200 ರೂಪಾಯಿ ಕೊಡೋದು, ಇದು ಮೋಸ ತಾನೆ, ಅನ್ಯಾಯ ತಾನೆ. ಈಗ ನೀವು 200 ರೂಪಾಯಿ ತಗೊಳ್ಳಿ, ಅದ್ರ ಜೊತೆಗೆ PCPಗಳನ್ನ ಹಾಕಿ, ಜೊತೆಗೆ ಒಂದು ಸ್ವಲ್ಪ ದೂರ ವೆಹಿಕಲ್ಸ್ ಕೊಡಿ, ಅವ್ರಿಗೆ ಗೈಡ್ ಕೊಡಿ, ಅವರಿಗೆ ಮಲೆ ಮಹದೇಶ್ವರ ಸ್ವಾಮಿ ಇತಿಹಾಸನ ಹೇಳಿ. ಈ ರೀತಿ ನಾಗಮಲೆ, ಆ ಒಂದು ನಾಗಮಲೆ ಕ್ಷೇತ್ರ ಹೇಗೆ, ಅದು ಆ ಒಂದು 77 ಮಲೆಯಲ್ಲಿ ನಾಗಮಲೆ ಅಂತಂದ್ರೆ ಏನು, ಆ ಒಂದು ಇತಿಹಾಸ ಕೊಡಿ. ಸುಮ್ಮನೆ ನೀವು, ಇದು ಅನ್ಯಾಯ ಸ್ವಾಮಿ, ಇದು ಭ್ರಷ್ಟಾಚಾರ. ಇದು ಮಾದಪ್ಪ ಸಹಿಸಲ್ಲ, ನಾಗಮಲೆ ಮಾದಪ್ಪನ ಸಹಿಸಲ್ಲ. ಒಂದಿನ ನಾಗಮಲೆ ಮಾದಪ್ಪ ಸ್ವಾಮಿ ಅವರ ಕೃಪೆ ಇದಕ್ಕೆ ಗುರಿಗೆ ಕೆಂಗಣ್ಣಿಗೆ ಪಾತ್ರರಾಗಿ ನಿಮ್ಮ ಅಂಶನ ಬುಡ ಸಮೇತ ನಾಗಮಲೆ ಮಾದಪ್ಪ ಕಿತ್ತಾಕ್ತಾನೆ, ಎಚ್ಚೆತ್ಕೊಳ್ಳಿ. ಇಲ್ಲಿ ಮಲೆ ಮಹದೇಶ್ವರ ಪ್ರಾಧಿಕಾರದಿಂದಾಗಲಿ ಸಂಘ ಸಂಸ್ಥೆಗಳಾಗಲಿ ಏನು ಇದಕ್ಕೆ ಕೂಗು ಬರಲಿಲ್ವಾ? ಏನಕ್ಕೆ ನಿಲ್ಲಿಸಿದ್ರಿ ಏನು ಅಂತ ಯಾರು ಮಹದೇಶ್ವರ ಬೆಟ್ಟದಲ್ಲಿ ಇಲ್ವೇ ಇಲ್ವಾ? ಇಲ್ಲ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈ ದುಡ್ಡು ಹಣ ಮಾಡುವ ಇದರಲ್ಲಿ ಇದಾರೆ ಹೊರತು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತಾದಿಗಳಿಗೆ ಏನ್ ಬೇಕು, ಸಾರ್ವಜನಿಕರಿಗೆ ಏನ್ ಬೇಕು, ಸ್ಥಳೀಕರಿಗೆ ಏನ್ ಬೇಕು ಅಂತ ಬರುವಂತ ಅಧಿಕಾರಿಗಳು, ನಿಷ್ಠಾವಂತ ಅಧಿಕಾರಿಗಳು ಈಗ ಯಾರು ಕಾಣ್ತಾ ಇಲ್ಲ. ನಮಗೆ ನಿಷ್ಠಾವಂತ ಅಧಿಕಾರಿಗಳಿಗೂ ನಮ್ಮಿಂದ ಅವ್ರಿಗೆ ತುಂಬು ಹೃದಯದ ನಮಸ್ಕಾರಗಳಿದೆ, ಅವ್ರಿಗೆ ಗೌರವಗಳಿದೆ, ಬೆಲೆ ಇದೆ ಅವ್ರಿಗೆ. ಈಗ ಹೇಳ್ಬೇಕು ಅಂತಂದ್ರೆ, ನಮ್ಮಲ್ಲಿ ಕಾವೇರಿ ಅಂತ ಒಬ್ರು ಬಂದಿದ್ರು, DC ಅವರು, ಒಳ್ಳೆ ಪ್ರಾಮಾಣಿಕ, ಅವ್ರ ಹೆಸರು ಇಲ್ಲಿ ಅಪಟವಾಗಿ ಉಳಿದಿದೆ. ಮತ್ತೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಒಬ್ಬರು ಅಧಿಕಾರಿ ಬಂದಿದ್ರು, ಏಳುಕುಂಡಲವಾಡ ಅಂತ, DF, ಅವ್ರ ಹೆಸರು ನಮ್ಮ ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಭೂಪಟದಲ್ಲಿ ಇವತ್ತು ಹಚ್ಚ ಹಸಿರಾಗಿ ಉಳಿದಿದೆ. ಅದೇ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ತಗೊಂಡ್ರೆ ಪ್ರಸನ್ನ ವಿರಾಜ್ ಅಂತ ಬಂದಿದ್ರು, ಪ್ರಾಮಾಣಿಕ ಅಧಿಕಾರಿಗಳು. ಈ ರೀತಿ ಅಧಿಕಾರಿಗಳು, ಅವ್ರ ಹೆಸರು ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಹಚ್ಚ ಹಸಿರಾಗಿ ಉಳಿದಿದೆ. ಆ ರೀತಿ ದೇವರ ಕೃಪೆಗೆ ಪಾತ್ರರಾಗಿ, ಜನಸೇವೆ ಮತ್ತೆ ದೈವ ಸೇವೆಗೆ ಪಾತ್ರರಾಗಿ ನಿಮ್ಮ ಹೆಸರು ಇಲ್ಲಿ ಉಳ್ಕೋತದೆ. ನೀವೇನಾದ್ರೂ ಇಲ್ಲಿ ಬಂದು ಕಿರಿಕಿರಿ ಮಾಡಿ ಜನಗಳಿಗೆ ತೊಂದರೆ ಕೊಟ್ಟು, ಭಗವಂತನ ಭಕ್ತಾದಿಗಳಿಗೆ ತೊಂದರೆ ಕೊಟ್ಟು, ಸ್ಥಳೀಕರಿಗೆ ತೊಂದರೆ ಕೊಟ್ಟು ಏನಾದ್ರು ಮಾಡಕ್ ಹೋದ್ರೆ ನಿಮ್ದು ಮಲೆ ಮಹದೇಶ್ವರ ಸ್ವಾಮಿ ಬುಡ ಸಮೇತ ಕಿತ್ತು ಬಿಸಾಕ್ತಾನೆ. ಇದಂತೂ 100ಕ್ಕೆ 100 ಸತ್ಯವಾಗಿ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಅರಣ್ಯ ಇಲಾಖೆ ಏನು ಹೇಳ್ತೀರಾ ಗ್ರಾಮಸ್ಥರಾಗಿ? ಏನು ನಿಮ್ಮ ಕೋರಿಕೆ, ಏನು ಈಗೇನು ನಿಮಗೆ ಕೆಲಸ ಕಾರ್ಯದಲ್ಲಿ ಏನು ಇದಾಗಬೇಕು ಅಂತ? ಗುರುಗಳೇ, ನಾವು ನಮ್ಮ ರಾಜ್ಕುಮಾರ್ ಇದಾರಲ್ಲ, ನಮ್ಮ ಕನ್ನಡ ಅಪ್ಪು, ನಮ್ಮ ರಾಜ್ಕುಮಾರ್ ಅಣ್ಣನವರು, ಈ ನಮ್ಮ ಕರ್ನಾಟಕ ಒಂದು, ಅವರು ರಾಜ್ಕುಮಾರ್ ಅಂತಂದರೆ ಇವತ್ತು ಒಂದು ಹೆಮ್ಮೆ ಅಂತ, ಒಂದು ಪುಣ್ಯಾತ್ಮ. ಮುಂದೆ ಹುಟ್ಟೋದು ಇಲ್ಲ, ಹುಟ್ಟು ಬರೋದು ಇಲ್ಲ, ಹಿಂದೆ ಹುಟ್ಟಿದವನು. ಅವನು ತತ್ವ ಪಾಲಿಸ್ತೀವಿ. ಯಾಕೆಂತಂದರೆ ರಾಜ್ಕುಮಾರ್ ಹೇಳಿದಂಥ ಒಂದೊಂದು ಚಿತ್ರೀಕರಣಗಳು, ಅವರು ಆಡಿದಂಥ ಮಾತುಗಳು ಇವತ್ತು ಹಚ್ಚ ಹಸಿರಾಗಿ ಉಳಿದಿದೆ, ಎಮ್ಮರವಾಗಿದೆ. ಅವ್ರ ಮಗ ಪುನೀತಣ್ಣ ಇದಾರಲ್ಲ, ಪುನೀತಣ್ಣ ಮಾಡಿದಂಥ ಸೇವೆ ನೋಡಿ, ಅವ್ರು ಎಲ್ಲೋ ಇದ್ದಾರೆ, ಆದರೆ ಅವ್ರನ್ನ ನಾವು ನೋಡಿಲ್ಲ, ಮಾತಾಡ್ಸಿಲ್ಲ, ಅವ್ರು ಯಾರು ಅನ್ನೋದು ಗೊತ್ತಿಲ್ಲ, ಅವ್ರ ಹತ್ರ ನಾವು ಮಾತಾಡಿಲ್ಲ. ಆದರೆ ಇವತ್ತು ಹಪ್ಪು ನ್ಯೂಸ್ ಅಂತ ಮಾಡಿದ್ದೀರಲ್ಲ, ಇದು ತುಂಬ ಒಳ್ಳೆಯದು. ಈ ಒಂದು ಹಪ್ಪು ನ್ಯೂಸು ಇನ್ನೂ ಎಮ್ಮರವಾಗಿ ಬೆಳೀಲಿ, ನ್ಯಾಯ ನೀತಿ ಧರ್ಮ ಸತ್ಯದ ಪರ ಹೋಗಲಿ. ಇನ್ನು ನಮ್ಮ ಇದು ಗಡಿನಾಡು ಕರ್ನಾಟಕ, ಈ ಗಡಿನಾಡು ಕರ್ನಾಟಕದಲ್ಲಿ ನಮಗೆ ಬೇಕಾಗಿರೋದು ಕನಿಷ್ಠ ಮೂಲಭೂತ ಸೌಲಭ್ಯಗಳು. ಯಾಕೆಂತಂದ್ರೆ ನಾವು ಓಟ್ ಹಾಕ್ತಾ ಇದೀವಿ ಸ್ವಾಮಿ, ನಾವು ಕನ್ನಡದವರು, ಇಲ್ಲಿ ಬ್ರಿಟಿಷ್ ಕಾಲದಿಂದ ಇದ್ದೀವಿ. ನಮಗೆ ಕೊಡಬೇಕಾದ ಮೂಲಭೂತ
ಹಕ್ಕುಗಳನ್ನ ಕೊಡ್ಲೇಬೇಕು ಅವರು. ನಮಗೆ ರಸ್ತೆ ಆಗ್ಬೋದು, ನಮ್ಗೇನೋ 12 ಅಡಿ ರಸ್ತೆ ಕೊಡೋದು ಬೇಡ, ಅವ್ರು 8 ಅಡಿ ರಸ್ತೆ ಕೊಡ್ಲಿ ಬಿಡಿ. ತಮಿಳ್ನಾಡಲ್ಲಿ ಕೊಡ್ತಾ ಇದ್ದಾರೆ ಎಲ್ಲ ಕಡೆ. ಅದು ಮೂಲೆ ಮೂಲೆಗೂ ಕೊಡಬೇಕು, ಮೂಲೆ ಮೂಲೆಗೂ ಸರ್ಕಾರಿ ವಾಹನಗಳು ಬರಬೇಕು. ಏನ್ ಗುರುಗಳೇ, ಆಮೇಲೆ ಎಲ್ಲ ಕಡೆಗೂ ವಿದ್ಯುತ್ ಆಗಬೇಕು. ಜೊತೆಗೆ ಎಲ್ಲ ಕಡೆಗೂ ನಮ್ಮ ಕನ್ನಡಿಗರು ಮಲೆ ಮಹದೇಶ್ವರ ಸ್ವಾಮಿ 77 ಮಲೆ ಏನಿದೆ ಇಲ್ಲಿಗೆಲ್ಲ ಮಲೆ ಮಹದೇಶ್ವರ ಸ್ವಾಮಿಯ ದರ್ಶನಕ್ಕೆ ಬರಬೇಕು. ದರ್ಶನ ಮಾಡ್ಕೊಂಡು ಮಲೆ ಮಾದಪ್ಪ ಸ್ವಾಮಿಯ ಕೃಪಾಶೀರ್ವಾದ ಪಡ್ಕೊಂಡು ಹೋಗ್ಬೇಕು. ಈ ಅಪ್ಪು ಅಭಿಮಾನಿ ಅಪ್ಪು ನಮ್ಮ ನ್ಯೂಸ್ ಇದೆ ನೋಡಿ, ಇದು ನಮ್ಮ ಕರ್ನಾಟಕದಲ್ಲೆಲ್ಲ ವಿಶ್ವದಲ್ಲಿ ಇದು ನಂಬರ್ 1 ಆಗಲಿ ಅಂತ ನಾನು ಕೇಳ್ಕೊತಿದ್ದೀನಿ.